ಆಗಿದ್ದಾರಾ 13ನೇ ಪಾಯಿಂಟ್ ಅನ್ನ? ಫ್ಲಾಪ್ ಆಗಿದೆ. ಆಪರೇಷನ್ ಆಸ್ತಿ ಪಂಜರ ಇವತ್ತಿನ ಮಟ್ಟಿಗೆ ಫ್ಲಾಪ್ ಆಗಿದೆ. ಹಾಗಾದ್ರೆ 13ನೇ ಪಾಯಿಂಟ್ ಅನ್ನ ನಾಳೆ ಆಗಿದ್ದಾರಾ? ನಾಳೆ ಏನಾದ್ರೂ ಸಿಗತ್ತಾ? ಕಾದು ನೋಡೋಣ. ನೋಡಿ, ಆ ವ್ಯಕ್ತಿಯನ್ನ ಕರ್ಕೊಂಡು ಹೊರಡ್ತಾ ಇದ್ದಾರೆ. ಲೈವ್ ವಿಜುವಲ್ಸ್ ನೀವು ನೋಡ್ತಾ ಇರೋದು ಈ ಕ್ಷಣದ ದೃಶ್ಯಗಳು. ಧರ್ಮಸ್ಥಳದಿಂದ ಬೆಳಗ್ಗೆನಿಂದ ಇಷ್ಟೊತ್ತು ತನಕ ಮಳೆ ಸುರಿತಾ ಇದ್ರು ಬಿಡದೆ ಆಗ್ತಿದ್ದಾರೆ. ಅಷ್ಟೊಂದು ಜನ ಸಿಬ್ಬಂದಿ ವರ್ಗ, ಉಪಕರಣ, ಸಲಕರಣೆಗಳು ಎಲ್ಲ ತಗೊಂಡೋಗಿ ಆಗುದು. ಇಷ್ಟೊತ್ತು ತನಕ ಆಗಿದ್ರು ಕೂಡ ಅಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಪದ್ಮಲತಾ ಮನೆಯ ಹತ್ತಿರ ಕರ್ಕೊಂಡೋಗಿ ಆಗಿಸಿರ್ತಕ್ಕಂಥದ್ದು, ಆತ ತೋರಿಸಿದ ಜಾಗಗಳಲ್ಲೆಲ್ಲ ಆಗದಿದ್ದಾರೆ. ಸಾಕಷ್ಟು ವ್ಯಾಪ್ತಿ, ಸಾಕಷ್ಟು ಆಳ, ಆದ್ರೆ ಏನು ಸಿಕ್ಕಿಲ್ಲ. ಇನ್ನು ಎಷ್ಟು ಪಾಯಿಂಟ್ಗಳಲ್ಲಿ ಆಗಿತಾ ಹೋಗ್ತಾರೆ. ಸಹಜವಾಗಿ ಊರು ಅಂತಂದ ಮೇಲೆ, ಮತ್ತೆ ಆತ ಇದೇ ಕೆಲಸ ಮಾಡ್ತಾ ಇದ್ದ ಅಂತಂದ ಮೇಲೆ ಖಂಡಿತವಾಗಿಯೂ ಆತ ಒಂದು 5-10 ಹೆಣಗಳನ್ನಾದ್ರೂ ಹುಗಿದಿರಬಹುದಲ್ವಾ ಅನ್ನೋದು ಜನಗಳ ಪ್ರಶ್ನೆ, ಅಲ್ಲಿನ ಸ್ಥಳೀಯರ ಪ್ರಶ್ನೆ. ಧರ್ಮಸ್ಥಳದ ಬೋಳಿಯಾರ್ನಿಂದ ಬರ್ತಾ ಇರತಕ್ಕಂತ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಲೈವ್ ವಿಜುವಲ್ಸ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಮಾರುತಿ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾರುತಿ, ಹಾಗಾದ್ರೆ ಏನ್ ನಡೀತಾ ಇದೆ? ಯಾಕಂತಂದ್ರೆ 13ನೇ ಪಾಯಿಂಟ್ ವರೆಗೂ ಆಯ್ತು. ಇವತ್ತು 15ನೇ ಪಾಯಿಂಟ್ ಪದ್ಮಲತಾ ಮನೆ ಹತ್ರ ಈತ ಕರ್ಕೊಂಡೋಗಿರ್ತಕ್ಕಂಥದ್ದು. ಎಷ್ಟು ಅಡಿ ಆಳ ಅಥವಾ ಅಗಲ ಆಗದಿದ್ದಾರೆ? ಇಷ್ಟೊತ್ತು ತನಕ ಏನೂ ಸಿಕ್ಲಿಲ್ವಾ? ಇವತ್ತಿನ ಇಡೀ ಕಾರ್ಯಾಚರಣೆ ಯಾವ ರೀತಿನಲ್ಲಿತ್ತು? ನಾಳೆ ಇನ್ನೇನೇನ್ ಮಾಡ್ತಾರಂತೆ? ಮಾರುತಿ. ಲಕ್ಷ್ಮಿ, ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಬುರುಡೆ ಆಗೋಯ್ತಾ ಅನ್ನೋ ಒಂದಿಷ್ಟು ಚರ್ಚೆಗಳು ಧರ್ಮಸ್ಥಳ ಸದ್ಯ ನಡೀತಾ ಇರುವಂತದ್ದು. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ತನಿಖೆಯ ಆಯಾಮವನ್ನ ಎಸ್ಐಟಿ ಅಧಿಕಾರಿಗಳು ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಕಾರಣ, ಪ್ರತಿನಿತ್ಯ ಏನು ಉತ್ಖನನ ಕಾರ್ಯ ನಡೆಯೋಕ್ಕಿಂತ ಮುಂಚೆ ಒಂದಿಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ರು. ಅಂದ್ರೆ ಮೊದಲು ಅಧಿಕಾರಿಗಳು ಬರ್ತಾ ಇದ್ರು, ಅರಣ್ಯಾಧಿಕಾರಿಗಳು ಬರ್ತಾ ಇದ್ರು, ಗ್ರಾಮ ಪಂಚಾಯತಿಯ ಒಂದಿಷ್ಟು ಪ್ರಮುಖರು ಬರ್ತಾ ಇದ್ರು, ಎಸ್ಐಟಿ ಅಧಿಕಾರಿಗಳು ಬರ್ತಾ ಇದ್ರು. ಆದ್ರೆ ಈಗ ಆ ಒಂದು ಆಯಾಮವನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಒಂದು ಬಾರಿ ಯಾವ್ದಾದ್ರು ಸ್ಥಳವನ್ನ ಉತ್ಖನನ ಮಾಡಲಿಕ್ಕೆ ಹೊರಟಾಗ ಏನೆಲ್ಲ ಬೇಕು ಅಂದ್ರೆ ತಲೆಬುರುಡೆ ಸಿಕ್ಕಿದ್ರೆ ಅವುಗಳನ್ನ ಯಾವ ರೀತಿ ತರೋದು, ಉಪ್ಪಿನ ಮೂಟೆ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, ಪಿಪಿಕಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಮತ್ತು ಅದಲ್ಲದೆ ಇದಕ್ಕೆಲ್ಲಕ್ಕಿಂತ ಮುಂಚೆ ಮೊದಲೇ ಅಂದ್ರೆ ಹೋಗುವ ಜಾಗದ ಮೊದಲೇ ಒಂದಿಷ್ಟು ಉತ್ಖನನ ಪ್ರಕ್ರಿಯೆ ಮಾಡುವಂತ ಕಾರ್ಮಿಕರ ಕಳಿಸುವಂತ ಪ್ರಕ್ರಿಯೆ ಆಗ್ತಾ ಇದೆ. ಇನ್ನೆಲ್ಲೋ ದೂರದ ಜಾಗದಲ್ಲಿ ಏನು ಇಟಾಚಿಯನ್ನು ನಿಲ್ಲಿಸುವ ಕ್ರಿಯೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಯಾವುದೇ ಒಂದೇ ರೀತಿಯಲ್ಲಿ ಆಗ್ತಾ ಇಲ್ಲ. ಒಂದಿಷ್ಟು ಆಯಾಮಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ. ಒಂದಿಷ್ಟು ಗ್ರಿಲ್ ಮಾಡಿದ್ರು, ಒಂದಿಷ್ಟು ಚರ್ಚೆ ಆಯಿತು. ಅದಾದ ಬಳಿಕ ಲೇಟ್ ಆದ್ರೂ ಕೂಡ 15 ಅಂದ್ರೆ ಕಲ್ಲೇರಿ ಅನ್ನೋ ಏನು ಬೋಳಿಮಾರ್ ಅನ್ನೋ ಒಂದು ಗ್ರಾಮದ ಪಕ್ಕದಲ್ಲಿ ಇರ್ತಕ್ಕಂಥ 500 ಮೀಟರ್ ದೂರದಲ್ಲಿ ಅಂತ ಹೇಳಿದ್ರು. ಅದಾದ ಬಳಿಕ ಈಗ 2 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಪದ್ಮಲತಾ ಅನ್ನೋ ಒಬ್ಬರು ಮರಡರಾಗಿತ್ತು. ಆ ಜಾಗದಲ್ಲಿ ಸದ್ಯ 15 ವರ್ಷದ ಬಾಲಕಿಯನ್ನ ಹೂತಾಕಿದ್ದೆ ಅಂತ ಹೇಳಿದ್ರು. ಬುರುಡೆ ಬಿಡ್ತಾ ಇದ್ದಾರಾ? ಹಾಗಾದ್ರೆ ಈ ಮಾಸ್ಕ್ ಮ್ಯಾನ್ ಅನ್ನೋದು ಒಂದಿಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಬೆಳಗಿನಿಂದ ಅಧಿಕಾರಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಆಯಾಮನ ಮಾಡ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ, ತನಿಖೆ ಚುರುಕುಗೊಂಡಿದೆ ಅಂತ ಹೇಳಿ ನಾವು ಸುದ್ದಿ ಮಾಡ್ತಾ ಇದ್ದೇವೆ. ಆದ್ರೆ ಪ್ರತಿ ಜಾಗದಲ್ಲೂ ಕೂಡ ಏನೂ ಸಿಗದೆ ಈ ತಲೆ ಬುರುಡೆಕ್ಕೆ ಸದ್ಯಕ್ಕೆ ಬುರುಡೆ ಆಗ್ತಾ ಇದೆ ಅಂತ ಹೇಳಿ ಜನರು ಕೂಡ ಮಾತನಾಡ್ತಿದ್ದಾರೆ. ಜೊತೆಗೆ ಅಧಿಕಾರಿಗಳು ಕೂಡ ಸುಸ್ತಾಗಿದ್ದಾರೆ. ಅಂದ್ರೆ ದಿನ ಬೆಳಗಾರೆ ಒಂದಿಷ್ಟು ಗ್ರಿಲ್ ಆಗುವಂತದ್ದು, ಮತ್ತೆ ಅವರನ್ನ ಮುಸುಕುದಾರಿನ ಗಾಡಿಯಲ್ಲಿ ತಗೊಂಡ್ಬರುವಂತದ್ದು, ಪೊಲೀಸರು 24 ಗಂಟೆ ಮಾಡಿರುವಂತಹ ಜಾಗಗಳಲ್ಲಿ ಕಾಯುವಿಕೆ, ಇದೆಲ್ಲೂ ಒಂದು ರೀತಿಯಲ್ಲಿ ಬೋರ್ ಆಗ್ತಾ ಇದೆ ಅನ್ನೋ ವ್ಯವಸ್ಥೆಯಲ್ಲಿ ಜನರು ಮಾತಾಡ್ತಾ ಇದ್ದಾರೆ. 15ರಲ್ಲಿ ಒಂದಿಷ್ಟು ಕಳೆಬರ ಸಿಗುತ್ತೆ, ನಾನು 15 ವರ್ಷದ ಬಾಲಕಿಯನ್ನು ಹೂತಾಕಿದ್ದೆ, ಅವಳು ನಿರಾಧಾರವಾಗಿ ಇದ್ಲು, ಆ ಬಟ್ಟೆ ಇತ್ತು, ಬ್ಯಾಗ್ ಇತ್ತು, ಅದನ್ನೆಲ್ಲವನ್ನು ಹಾಕಿದ್ದೆ ಅನ್ನೋ ಒಂದಿಷ್ಟು ವಿಚಾರಗಳನ್ನ ಎಸ್ಐಟಿ ಮುಂದೆ ಏನು ಮುಸುಕುದಾರಿ ಹೇಳಿದ್ದ, ಅದೆಲ್ಲವೂ ಇದೀಗ ಟುಸ್ ಆಗಿದೆ. ಅಧಿಕಾರಿಗಳು ಸದ್ಯ ವಾಪಸ್ ಆಗಿದ್ದಾರೆ. ಬರೀ ಏನು ಬೆಳಗಾದ್ರೆ ಸಾಕು ಬರೋದು, ಒಂದಿಷ್ಟು ಜಾಗವನ್ನು ಆಯ್ಕೆ ಮಾಡೋದು. 13 ಜಾಗ 13 ನಂಬರ್ ಜಾಗ ಆಗಿತ್ತು ಅನ್ಕೊಂಡಿದ್ವಿ, ಇವತ್ತು ಅದಾಗಲಿಲ್ಲ. ಕಲ್ಲೇರಿ ಜಾಗಕ್ಕೆ ಹೋಗಿ ಆಗಿರುವಂತಾಗಿದ್ದು ಶ್ರೀಲಕ್ಷ್ಮಿ. ರೈಟ್. ಕಲ್ಲೇರಿಯಿಂದ ನಮ್ಮ ಇನ್ನೋರ್ವ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಇದು ಇವತ್ತಿಂದು ಟುಸ್ ಆಯ್ತು, ಹಾಗಾದ್ರೆ ನಾಳೆ ಮತ್ತೇನ್ ಮಾಡ್ತಾರಂತೆ? ಇದೆಲ್ಲ ಒಂದು ಡ್ರಾಮಾದ ರೀತಿಯಲ್ಲಿ ಅನಿಸ್ತಾ ಇದೆಯಾ ಅಂತ ಜನ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಸೊ ಅಲ್ಲಿ ಸಿಚುವೇಶನ್ ಆಕ್ಚುಲಿ ಏನಿದೆ, ಏನ್ ನಡೀತಾ ಇದೆ? ಎಸ್ಐಟಿ ತನಿಖೆ ಆಕ್ಚುಲಿ ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ?
ಹೌದು ಶ್ರೀಲಕ್ಷ್ಮಿ, 15ನೇ ಪಾಯಿಂಟ್ ನಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರ ಸಿಕ್ಕಿಲ್ಲ. ಇವತ್ತು 15ನೇ ಪಾಯಿಂಟ್ ಅನ್ನುವಂಥದ್ದು ಬಹಳಷ್ಟು ಅನಿರೀಕ್ಷಿತವಾಗಿತ್ತು. ಯಾಕಂದ್ರೆ ಇವತ್ತು 13 ಮಾಡ್ತಾರ ಅಥವಾ 11ರ ಮೇಲ್ಭಾಗದಲ್ಲಿ ಒಂದಷ್ಟು ಪಾಯಿಂಟ್ ಗಳನ್ನ ಗುರುತಿಸ್ತಾರ ಅನ್ನುವಂತ ಬಹಳಷ್ಟು ಗೊಂದಲ ಇತ್ತು. ಬಹಳಷ್ಟು ಗೌಪ್ಯತೆಯನ್ನು ಕೂಡ ಕಾಯ್ಕೊಂಡಿದ್ರು. ಆದ್ರೆ ಅಧಿಕಾರಿಗಳೇನಿದ್ದಾರೆ ಅವರು ನೇರವಾಗಿ ಕಲ್ಲೇರಿಯಿಂದ ಸುಮಾರು 1-2 ಕಿಲೋಮೀಟರ್ ಅಷ್ಟು ದೂರದಲ್ಲಿರುವಂತಹ ಒಂದು ಬೋಳಿಯಾರ್ನ ಗೋಂಕ್ರು ತಾರ್ ಅನ್ನುವಂತ ಒಂದು ಪ್ರದೇಶ ಏನಿದೆ ಅಲ್ಲಿನ ಕಾಡಿನಲ್ಲಿ 15ನೇ ಪಾಯಿಂಟ್ ಅನ್ನ ಗುರುತು ಮಾಡಿರುವಂತದ್ದು. ಯಾವತ್ತು ಪಾಯಿಂಟ್ ಗುರುತು ಮಾಡಿ ಯಾವತ್ತೇ ಅಲ್ಲಿ ಉತ್ಖನನ ಮಾಡಿರುವಂತದ್ದು. ಆ ಒಂದು ಪಾಯಿಂಟ್ ಏನಿದೆ ಅದನ್ನ ಬಹಳಷ್ಟು ಗೌಪ್ಯವಾಗಿ ಇಟ್ಟಿದ್ರು. ಅಂದ್ರೆ ಈ ಹಿಂದೆ ಉತ್ಖನನದ ಸಂದರ್ಭದಲ್ಲಿ ಪಂಚಾಯತ್ನ ವಾಹನ ಸಾಮಗ್ರಿಗಳನ್ನು ಹೊತ್ತು ಮೊದಲೇ ಬಂದು ನಿಲ್ತಾ ಇತ್ತು. ಅಲ್ಲಿ ಏನು ಆ ಒಂದು ಭಾಗದಲ್ಲಿ ಆದ್ರೆ ಅದು ಪಂಚಾಯತ್ನ ವಾಹನ ಬಹಳಷ್ಟು ಬೇಗ ಬಂದು ಒಂದಷ್ಟು ತಯಾರಿಗಳನ್ನು ಕೂಡ ಮಾಡ್ತಾ ಇದ್ರು. ಆದ್ರೆ ಇವತ್ತು ಬಹಳಷ್ಟು ಗೌಪ್ಯತೆಯನ್ನು ಕೂಡ ಕಾಯ್ದುಕೊಂಡಿದ್ರು. ನಿನ್ನೆ ಅಧಿಕಾರಿಗಳು ಕೂಡ ಚರ್ಚೆಯಲ್ಲೂ ಕೂಡ ಇದೇ ಪ್ರಸ್ತಾಪ ಆಗಿತ್ತು ಅನ್ನುವಂತ ಮಾಹಿತಿ. ಅಂದ್ರೆ ಯಾವುದೇ ರೀತಿಯಾಗಿ ಮಾಹಿತಿ ಸೋರಿಕೆ ಆಗಬಾರ್ದು ಮತ್ತು ಉತ್ಖನನ ಅನ್ನುವಂಥದ್ದು ಬಹಳಷ್ಟು ಗೌಪ್ಯವಾಗಿ ನಡಿಬೇಕಂತ. ಹಾಗಾಗಿ ಇವತ್ತಿನ ಪಾಯಿಂಟ್ ಅನ್ನು ಅಧಿಕಾರಿಗಳು ಯಾರಿಗೂ ತಿಳಿಸದೆ ನೇರವಾಗಿ ಬಂದಿರುವಂತದ್ದು. ಆ ಬಳಿಕವೇ ಪೊಲೀಸ್ ಭದ್ರತೆಯನ್ನು ಅಲ್ಲಿ ನಿಯೋಜನೆ ಮಾಡಿರುವಂತಹದ್ದು. ಬೋಳಿಯಾರ್ನಲ್ಲಿ ಇರುವಂತಹ ಒಂದು ಕಾಡಿನ ಪ್ರದೇಶ ಅಲ್ಲಿ ಆತ 15ನೇ ಪಾಯಿಂಟ್ ಅನ್ನ ಗುರುತಿಸಿದ್ದ. ಆದ್ರೆ 15ನೇ ಪಾಯಿಂಟ್ ಕೂಡ ವ್ಯರ್ಥ ಆಗಿರುವಂತದ್ದು. ಅಲ್ಲಿ ಯಾವುದೇ ರೀತಿಯಂತ ಕಳೆಬರ ಆಗ್ಲಿ ಅಸ್ಥಿ ಪಂಜರ ಆಗಿ ಸಿಕ್ಲೇ ಇಲ್ಲ. ಇವತ್ತು ಸುಮಾರು 1 ಗಂಟೆಗೆ ಈ ಒಂದು ಉತ್ಖನನ ಪ್ರಕ್ರಿಯೆ ಆರಂಭ ಆಗಿತ್ತು. 1 ಗಂಟೆಗೆ ಬಂದು ಮೊದಲು ಆ ಒಂದು ಸ್ಥಳವನ್ನ ಗುರುತು ಮಾಡಿದ್ರು. ಆ ಬಳಿಕ ಅಲ್ಲಿ ಉತ್ಖನನ ಆರಂಭ ಆಗಿತ್ತು. ಯಾವುದೇ ರೀತಿಯಾಗಿ ಊಟದ ವಿರಾಮ ಕೂಡ ತೆಗೆದುಕೊಳ್ಳಿಲ್ಲ. ಊಟವೂ ಕೂಡ ಇವತ್ತು ಆ ಒಂದು ಕಾಡು ಪ್ರದೇಶಕ್ಕೆ ಹೋಗಿ ಅಲ್ಲೇ ಏನು ಊಟವನ್ನು ಕೂಡ ಮಾಡಿದ್ರು. ಇಲ್ಲಾದ್ರೆ ಈ ಹಿಂದಿನ ಉತ್ಖನನ ಪ್ರಕ್ರಿಯೆಯಲ್ಲಿ ಊಟದ ವಿರಾಮ ಅಂತ ಇರ್ತಾ ಇತ್ತು. ಮಧ್ಯಾಹ್ನದ ವೇಳೆಗಾಗ್ಲಿ ಅವರು ಹಿಂದಿರುಗಿ ಬಂದು ಆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಊಟ ಮಾಡಿ ಆ ಬಳಿಕ ತೆರಳಿ ಮತ್ತೊಂದು ಪಾಯಿಂಟ್ ನಲ್ಲಿ ಉತ್ಖನನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಯಾವುದೇ ರೀತಿಯಂತ ವಿರಾಮ ತೆಗೆದುಕೊಳ್ಳದೆ 1 ಗಂಟೆಯ ಬಳಿಕ ನಿರಂತರವಾಗಿ ಉತ್ಖನನ ನಡೆದಿರುವಂತದ್ದು. 15ನೇ ಪಾಯಿಂಟ್ ನಲ್ಲಿ ಉತ್ಖನನ ನಡೆದಿತ್ತು. ಆದ್ರೆ ಸತತವಾಗಿ ಅಂದ್ರೆ ಸುಮಾರು 6 ಗಂಟೆಗಳ ಕಾಲ ಉತ್ಖನನ ನಡೆಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಸಿಕ್ಕಿಲ್ಲ. ಅಂದ್ರೆ 1 ಗಂಟೆಯಿಂದ 6 ಗಂಟೆ ತನಕ ಉತ್ಖನನ ನಡೆಸಲಾಗಿತ್ತು. ಆದ್ರೆ ಯಾವುದೇ ರೀತಿಯಂತ ಕಳೆಬರ ಸಿಕ್ಕಿಲ್ಲ. ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇತ್ತು. ಅಂದ್ರೆ ಸುಮಾರು ಆತ ಗುರುತಿಸಿದ್ದು 13 ಪಾಯಿಂಟ್, 13ರಲ್ಲಿ 12 ಪಾಯಿಂಟ್ಗಳ ತನಕ ಆಗಿದೆ. ಕೇವಲ 6ನೇ ಪಾಯಿಂಟ್ ನಲ್ಲಿ ಹೊರತುಪಡಿಸಿ ಇನ್ನುಳಿದ ಯಾವುದೇ ಪಾಯಿಂಟ್ ನಲ್ಲೂ ಕೂಡ ಕಳೆಬರ ಸಿಕ್ಕಿಲ್ಲ. ಹೀಗಾಗಿ ಈತ ಏನಾದ್ರೂ ಸುಮ್ಮನೆ ಹೇಳ್ತಿದ್ದಾನ, ಏನಾದ್ರೂ ಮೋಸ ಮಾಡ್ತಾ ಇದ್ದಾನ ಅನ್ನುವಂತ ಒಂದಷ್ಟು ಆಕ್ರೋಶದ ಮಾತುಗಳು ಕೂಡ ಕೇಳಿ ಬಂದಿತ್ತು. ಈಗ 15 ಪಾಯಿಂಟ್ಗಳನ್ನ ಮುಗಿಸಿದೆ. ಇವತ್ತು 15 ಪಾಯಿಂಟ್ ಆಗಿರುವಂತದ್ದು. ಅದರಲ್ಲೂ ಕೂಡ ಯಾವುದೇ ರೀತಿಯಾದ ಕಳೆಬರ ಸಿಕ್ಕಿಲ್ಲ. ಈಗಾಗಲೇ ಏನು ಆ ಒಂದು ಉತ್ಖನನ ಪ್ರಕ್ರಿಯೆಯನ್ನು ಮುಗಿಸಿ ಅಧಿಕಾರಿಗಳು ಕೂಡ ತೆರಳಿರುವಂತದ್ದು. ಜೊತೆಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು, ಎಸಿ ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, ಅರಣ್ಯ ಇಲಾಖೆಗೆ ಸೇರಿದವರು, ಫೊರೆನ್ಸಿಕ್ ತಜ್ಞರು ಎಲ್ಲರೂ ಕೂಡ ತೆರಳಿರುವಂತದ್ದು. ಇವತ್ತು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಏನು ಬೇಕಾದಂತ ಸಾಮಗ್ರಿಗಳನ್ನು ಅಂದ್ರೆ ಈ ಹಿಂದೆ ಉಪ್ಪು ಆಗಿರ್ಬೋದು, ಜೊತೆಗೆ ಬೇಕಾದಂತ ಇತರ ವಸ್ತುಗಳಾಗಿರುವುದು ಅದು ಮೂಳೆ ಸಿಕ್ಕಂತಹ ಸಂದರ್ಭದಲ್ಲಿ ಮಾತ್ರ ತೆಗೆದುಕೊಂಡು ಹೋಗ್ತಾ ಇದ್ರು. ಆದ್ರೆ ಇವತ್ತು ಆ ಉತ್ಖನನದ ಆರಂಭದಲ್ಲೇ ಮೂಳೆ ಏನೋ ಉಪ್ಪಾಗಿರುವುದು, ಇತರ ಒಂದಷ್ಟು ವಸ್ತುಗಳು ಅಂದ್ರೆ ಆ ಒಂದು ಮೂಳೆಗಳು ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನ ಸಂಗ್ರಹಿಸಿಡ್ಲಿಕ್ಕೆ ಬೇಕಾದಂತಹ ವಸ್ತುಗಳನ್ನು ಇವತ್ತು ಆರಂಭದಲ್ಲೇ ತೆಗೆದುಕೊಂಡು ಹೋಗಿದ್ರೆ ಆಗ ಒಂದಷ್ಟು ಕುತೂಹಲ ಕೂಡ ಇತ್ತು. ಯಾಕಂದ್ರೆ ಈ ಹಿಂದಿನ 6ನೇ ಪಾಯಿಂಟ್ ಮತ್ತು 11ನೇ ಪಾಯಿಂಟ್ ನ ಮೇಲ್ಭಾಗದಲ್ಲಿ ಸಿಕ್ಕಂತಹ ಸಂದರ್ಭದಲ್ಲಿ ಸಿಕ್ಕಿದ ಬಳಿಕ ತೆಗೆದುಕೊಂಡು ಹೋಗಿದ್ರೆ ಈ ಒಂದು ಉಪ್ಪು ಆಗಿರ್ಬೋದು, ಜೊತೆಗೆ ಆ ಒಂದು ಅದನ್ನು ಸುರಕ್ಷಿತವಾಗಿ ಇಡಲಿಕ್ಕೆ ಬೇಕಾದಂತಹ ಉಪಕರಣ ಇವತ್ತು ಆರಂಭದಲ್ಲೇ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಇತ್ತು. ಇವತ್ತೇನಾದ್ರೂ ಸಿಗಬಹುದಾ, ಇವತ್ತೇನಾದ್ರೂ ಸಿಗುವಂತ ಖಚಿತತೆ ಇದೆಯಾ ಅಂತ. ಆದ್ರೆ ಯಾವುದೇ ರೀತಿಯಾದ ಕಳೆಬರ 15ನೇ ಪಾಯಿಂಟ್ ನಲ್ಲೂ ಕೂಡ ಲಭ್ಯ ಆಗಿಲ್ಲ. ಇವತ್ತಿನ ಉತ್ಖನನ ಪ್ರಕ್ರಿಯೆ ಮುಗಿಸಿ ಈಗಾಗಲೇ ತೆರಳಿರುವಂತದ್ದು. ಇವತ್ತಿಗೆ 9ನೇ ದಿನದ ಉತ್ಖನನ ಪ್ರಕ್ರಿಯೆ ಮುಗಿದಿರುವಂತದ್ದು. ಆತ ಗುರುತಿಸಿದಂತಹ 13 ಪಾಯಿಂಟ್ಗಳಲ್ಲಿ ಈ ಹಿಂದೆ ಗುರುತಿಸಿದಂತಹ 13 ಪಾಯಿಂಟ್ಗಳು 12 ಆಗಿದೆ. 13ನೇ ಪಾಯಿಂಟ್ ಬಾಕಿ ಉಳಿದಿರುವಂತದ್ದು. ಇದನ್ನು ಯಾವ ರೀತಿ ಉತ್ಖನನ ನಡೆಸ್ತಾರೆ ಅನ್ನುವಂತ ಗೊಂದಲ ಇರುವಂತದ್ದು. ಅಧಿಕಾರಿಗಳು ಈಗಾಗಲೇ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿ ಅದನ್ನ ಉತ್ಖನನ ಮಾಡುವುದಂತ ಅದರ ಕುರಿತು ಒಂದಷ್ಟು ಮಾತುಕತೆಗಳು ಕೂಡ ನಡೀತಾ ಇದೆ. ಆ ಒಂದು ಜಿಪಿಆರ್ ಏನೋ ಉಪಕರಣ ಏನಿದೆ ಬೇರೆ ಎಲ್ಲ ಇರ್ತಾನಲ್ಲ, ಯಾಕೆ ಎಲ್ಲ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಆಪರೇಷನ್ ಅಸ್ಥಿ ಪಂಜರ ಫ್ಲಾಪ್ ಆಗಿದೆ ಇವತ್ತಿನ ಮಟ್ಟಿಗೆ. 13ನೇ ಸ್ಥಳ ಬಿಟ್ಟು ಇವತ್ತು 15ನೇ ಪಾಯಿಂಟ್ ಉತ್ಖನನ ಮಾಡಿದ್ದಾರೆ. ಈಗ 13ನೇ ಪಾಯಿಂಟ್ ಮಾತ್ರ ಬಾಕಿ ಇದೆ. ನಾಳೆ ಅಗಿತಾರ 13ನೇ ಪಾಯಿಂಟ್ ಅನ್ನ. ಫ್ಲಾಪ್ ಆಗಿದೆ ಆಪರೇಷನ್ ಅಸ್ಥಿ ಪಂಜರ ಇವತ್ತಿನ ಮಟ್ಟಿಗೆ ಫ್ಲಾಪ್ ಆಗಿದೆ.
ಬೆಳಗ್ಗೆನಿಂದ ಇಷ್ಟೊತ್ತು ತನಕ ಮಳೆ ಸುರಿತಾ ಇದ್ರು ಬಿಡದೆ ಹಾಕ್ತಿದ್ದಾರೆ ಅಲ್ಲಿ. ಅಷ್ಟೊಂದು ಜನ ಸಿಬ್ಬಂದಿ ವರ್ಗ, ಉಪಕರಣ, ಸಲಕರಣೆಗಳು ಎಲ್ಲ ತಗೊಂಡೋಗಿ ಆಗದು. ಇಷ್ಟೊತ್ತು ತನಕ ಆಗಿದ್ರು ಕೂಡ ಅಲ್ಲಿ ಏನೂ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಪದ್ಮಲತಾ ಮನೆಯ ಹತ್ತಿರ ಕರ್ಕೊಂಡೋಗಿ ಅಗಸಿರ್ತಕ್ಕಂಥದ್ದು, ಆತ ತೋರಿಸಿದ ಜಾಗಗಳಲ್ಲೆಲ್ಲ ಆಗದಿದ್ದಾರೆ. ಸಾಕಷ್ಟು ವ್ಯಾಪ್ತಿ, ಸಾಕಷ್ಟು ಆಳ, ಆದ್ರೆ ಏನು ಸಿಕ್ಕಿಲ್ಲ. ಇನ್ನು ಎಷ್ಟು ಪಾಯಿಂಟ್ಗಳಲ್ಲಿ